ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಹಾಗೇನೆ ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆ. ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಮುಂದಿರುವ ಪ್ರಶ್ನೆ ಇದೆಯಲ್ಲ, ಅದು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು. ಯಾಕೆ ಈ ರೀತಿ ಫಲಿತಾಂಶ ಬಂತು? ಇದಕ್ಕೆ ಕಾರಣವೇನು? ಯಾವ್ಯಾವ ಫ್ಯಾಕ್ಟರ್ಗಳು ವರ್ಕೌಟ್ ಆದವು, ಏನಾದವು? ಸೊ ಈ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ದಾವಣಗೆರೆ ದಕ್ಷಿಣದಿಂದ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸಲಾಗಿದೆ. ಹಾಗೇನೆ ಬಾಗಲಕೋಟೆಯಿಂದ ಉಮೇಶ್ ಮೇಟಿಯವರು ಅಭೂತಪೂರ್ವ ವಿಜಯವನ್ನ ಸಾಧಿಸಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ಆ ಕ್ಷೇತ್ರದಲ್ಲಿ 20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಒಬ್ಬ ಅಭ್ಯರ್ಥಿ ಗೆದ್ದಿದ್ದೇ ಒಂದು ದಾಖಲೆ. ಅದು ಈಗ ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಈಗ ನಡೆಯುತ್ತಿರುವ ಚರ್ಚೆ ಯಾವುದು ಅಂದ್ರೆ, ಬಿಜೆಪಿ 2 ಕ್ಷೇತ್ರಗಳನ್ನ ಹೇಗೆ ಕಳೆದುಕೊಡ್ತು, ಗೆಲ್ಲೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಯಾಕೆಂದ್ರೆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದಕ್ಕೆ ಹೆಚ್ಚಿನ ಅವಕಾಶ ಇತ್ತು. ಹಾಗೇನೆ ನೀವು ಬಾಗಲಕೋಟೆಯಲ್ಲಿ ಹಿರಿಯ ಲಿಂಗಾಯತ ನಾಯಕರು ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ ಅಂತ ಹೇಳಲಾಗಿತ್ತು. ಹಾಗಿದ್ರೆ ಸೋತಿದ್ದೆ ಯಾಕೆ? ತಪ್ಪಾದದ್ದೆಯಲ್ಲಿ ಒಂದು ಬಿಜೆಪಿಯ ಒಳಗಿನ ಭಿನ್ನಮತ ಈ ಚುನಾವಣೆಯಲ್ಲಿ ಇರಲಿಲ್ಲ. ಪಕ್ಷದಿಂದ ಹೊರಹಾಕಿಸಿಕೊಂಡ ಯತ್ನಾಳ್ ಕೂಡ ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು. ಹಾಗೇನೆ ಯಡಿಯೂರಪ್ಪ ವಿರೋಧಿಗಳ ಗುಂಪು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿತ್ತು. ಭಿನ್ನಮತ ಇಲ್ಲ, ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಸೇರಿ ಚುನಾವಣಾ ಪ್ರಚಾರ ಮಾಡಿದ್ರು. ಆದರೆ ಪಕ್ಷದ ಅಭ್ಯರ್ಥಿ ಗೆಲ್ಲಿಲ್ಲ. ಹಾಗಿದ್ರೆ ಇದನ್ನ ವಿಶ್ಲೇಷಿಸುವುದು ಹೇಗೆ? ಇದು ಉದ್ದೇಶಪೂರ್ವಕವಾಗಿ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಲು ನಡೆಸಿದ ಷಡ್ಯಂತ್ರವಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸೊ ಇದು ಉದ್ದೇಶಪೂರ್ವಕ ಅಲ್ಲ ಅಂತಾದ್ರೆ, ಸೊ ಯಾರು ಈ ರಿಬೆಲ್ಸ್ಗಳು, ಇನ್ನೊಂದಲ್ಲಿ ಯಡಿಯೂರಪ್ಪ ವಿರೋಧಿಗಳು, ಅವರ ಶಕ್ತಿ ಇದೆಯಲ್ಲ, ಆ ಶಕ್ತಿ ಯಾವ ರೀತಿಯದು, ಅವರ ಪ್ರಾಬಲ್ಯ ಇದೆಯಲ್ಲ, ಅಂದ್ರೆ ಮಾಧ್ಯಮಗಳು ಅವ್ರನ್ನ ಪ್ರತಿಬಿಂಬಿಸಿದಂತ ರೀತಿ ಇದೆಯಲ್ಲ, ಹಿಂದೂ ಹುಲಿ, ಹಿಂದೂ ಸಿಂಹ ಇತ್ತಲ್ಲ, ಇದೆಲ್ಲ ಬುರುಡೇನಾ? ಈ ಪ್ರಶ್ನೆ ಮೂಡುತ್ತೆ. ಸೊ ಈ 2 ಆಂಗಲ್ ಇಂದ ನೋಡೋಣ. ಈ ಚುನಾವಣಾ ಸಂದರ್ಭದಲ್ಲಿ ಯತ್ನಾಳ್ ಅವರು ಚುನಾವಣಾ ಪ್ರಚಾರಕ್ಕೆ ಬರುವುದಕ್ಕೆ ಯಡಿಯೂರಪ್ಪನವರು ಆಗ್ಲಿ ವಿಜೇಂದ್ರ ಆಗ್ಲಿ ವಿರೋಧ ಮಾಡಲಿಲ್ಲ, ಬಂದ್ ಮಾಡ್ಲಿ ಅಂತಂದ್ರು. ಹಾಗೆ ಪ್ರತಾಪ್ ಸಿಂಹ ಇತ್ಯಾದಿ ರಿಬೆಲ್ಸ್ಗಳು ಏನಿದ್ರು ಅವರು ಬಂದು 2 ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಸೊ ಈ ಚುನಾವಣಾ ಪ್ರಚಾರ ಮಾಡುವ ಮೂಲಕ ಎಲ್ಲರೂ ಒಂದಾಗಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಯತ್ನ ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ಫಾರ್ ದ ಸೇಕ್ ಆಫ್ ಡಿಸ್ಕಷನ್. ಆದ್ರೆ ಹಾಗಾಗ್ಲಿಲ್ಲ. ಯಾಕೆ? ಸೊ ಇದನ್ನ ನೋಡುವಾಗ ಬಹಳ ಸ್ಪಷ್ಟವಾಗಿ ಅನಿಸೋದು, ನಾನು 2 ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಇದು ಉದ್ದೇಶಪೂರ್ವಕವಾದ ಒಂದು ಷಡ್ಯಂತರವೇ ಅನ್ನೋದು. ಷಡ್ಯಂತರ ಯಾಕೆ? ನೋಡಿ, ಈ ಚುನಾವಣಾ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ತಮ್ಮ ಸ್ನೇಹಿತನನ್ನ ಗೆಲ್ಲಿಸಬೇಕು ಅನ್ನುವ ಇಚ್ಛೆ ಯತ್ನಾಳ್ ಅವರಿಗೆ ಇದ್ರೆ, ಅವರು ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ಬಗ್ಗೆ ಮಾತನಾಡಬೇಕಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ಮಾತನಾಡಬೇಕಾಗಿತ್ತು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ವೈಮನಸ್ಸಿನ ಬಗ್ಗೆ ಮಾತನಾಡಬೇಕಾಗಿತ್ತು. ಇವರ ಮನಸ್ಸಿನಿಂದಾಗಿ ಅಡ್ಮಿನಿಸ್ಟ್ರೇಷನ್ ಹೇಗೆ ಕುಸಿದಿದೆ ಅನ್ನೋದ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಕರ್ನಾಟಕದ ಆರ್ಥಿಕ ಸ್ಥಿತಿ ಹೇಗೆ ದುರ್ಬಲಗೊಂಡಿದೆ ಅನ್ನೋದ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಆದರೆ ಯತ್ನಾಳ್ ಆಗ್ಲಿ, ಗ್ರೇಟ್ ಪ್ರತಾಪ ಸಿಂಹ ಆಗಲಿ ಅದನ್ನು ಮಾತಾಡಲೇ ಇಲ್ಲ. ಯತ್ನಾಳ್ ಬಹಳ ಮುಖ್ಯವಾಗಿ ಚುನಾವಣಾ ಪ್ರಚಾರಕ್ಕೆ ಹೋದವರಿಗೂ ಅಲ್ಲಿ ಅವರು ಟಾರ್ಗೆಟ್ ಮಾಡಿದ್ದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು.
ಅದರ ಜೊತೆಗೆ ಅವರು ಸತತವಾಗಿ ದಾಳಿ ಮಾಡಿದ್ದು ಮುಸ್ಲಿಮರ ಮೇಲೆ. ಇದು ಯಾವ ರೀತಿಯ ಪರಿಣಾಮ ಬೀರುತ್ತು ಅನ್ನೋದು ನೋಡೋಣ. ಒಂದು, ನೀವು ನಿಮ್ಮನ್ನ ವಿರೋಧಿಸುವ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸುವುದಕ್ಕೆ ಬದಲಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಟೀಕಿಸುವ ಮೂಲಕ ಯಾವ ಸಂದೇಶವನ್ನ ನೀಡಿದ್ರಿ? ಒಂದು, ಈ ಇಬ್ಬರು ನಾಯಕರಿಗೆ ಇದ್ದಾರೆ ಅವರಿಗೆ ಅವರ ಬೆಂಬಲಿಗರಿಗೆ ಒಂದು ರೀತಿ ಮುಜುಗರವಾಗುವ ವಾತಾವರಣ ಸೃಷ್ಟಿಸಿದ್ದು. ಒಂದು, ಅವರಿಗೆ ಮುಜುಗರ ಆಗ್ಬೇಕು. ಮುಜುಗರದ ವಾತಾವರಣವನ್ನು ಸೃಷ್ಟಿಸಿದ್ದು ಮಾತ್ರ ಅಲ್ಲ, ಇವರಿಬ್ಬರ ಅಭಿಮಾನಿಗಳಿದ್ದಾರೆ, ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ಅಂತ ಅವ್ರ ಅನ್ಸೋದು ಪ್ರಾರಂಭ ಆಗ್ಬೇಕು. ಹಾಗೇನೆ ಈ ರೀತಿಯ ರಾಂಗ್ ಮೆಸೇಜ್ ಅಂತ ಅಂತೀವಿ, ರಾಜಕೀಯವಾಗಿದೆ ರಾಂಗ್ ಮೆಸೇಜ್ ಅಂತ, ಇದನ್ನು ಕೊಡುವ ಮೂಲಕ ಪಕ್ಷದ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಯನ್ನ ಕಡಿಮೆ ಮಾಡೋದು. ಸೊ ಕೆಲವು ಮೂಲಗಳ ಪ್ರಕಾರ ಯತ್ನಾಳ್ ಅವರು ತಮ್ಮ ಸ್ನೇಹಿತ ವೀರಣ್ಣ ಚರಂತಿಮಠ ಅವರಿಗೆ ಹೇಳಿದಂತೆ, ನೋಡಿ ಈಗ 2 ವರ್ಷ ಇದೆ, ಈಗ ನೀವು ಗೆದ್ರು ಒಂದೇ ಸೋತ್ರು ಒಂದೇ, ಆದರೆ ಇದನ್ನ ಪ್ರಸಕ್ತ ರಾಜಕೀಯ ಪರಿಸ್ಥಿತಿಯನ್ನ ನಮ್ಮ ಪರವಾಗಿ ಬಳಸಿಕೊಳ್ಳುವುದಕ್ಕೆ ನಾವು ವಾತಾವರಣವನ್ನು ಸೃಷ್ಟಿಸ್ಬೇಕು, ಅದು ನಮ್ಮ ಪರವಾಗಿ ಬರಬೇಕು. ಏನದು? ಈಗ ಅಭ್ಯರ್ಥಿಗಳು ಬಿಜೆಪಿ 2 ಅಭ್ಯರ್ಥಿಗಳು ಸೋತರೆ ಆಗ ಜವಾಬ್ದಾರಿಯನ್ನ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಪಕ್ಷದ ವರಿಷ್ಠರು ಏನಂತಾರೆ, ಈ ಸೋಲಿಗೆ ಯಾರು ಹೊಣೆಗಾರರು ಅನ್ನುವ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಹೊಣೆಗಾರರಾದವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ. ಯಾರು ಹೊಣೆಗಾರರಾಗ್ತಾರೆ? ವಿಜೇಂದ್ರ ಅವರು ಹೊಣೆಗಾರರಾಗ್ತಾರೆ, ಅವರ ತಂದೆ ಯಡಿಯೂರಪ್ಪನವರು ಹೊಣೆಗಾರರಾಗ್ತಾರೆ. ಆ ಮೂಲಕ ವಿಜೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ನಮ್ಮವರನ್ನ ಕೂಡಿಸಬಹುದು. ನಮ್ಮವನ್ನ ಕೂಡಿಸಿದ್ರೆ 2028 ನಮ್ಮದೇ. ಆಗ 5 ವರ್ಷ ದಟ್ ನಿಮಗೂ ಸಿಗುತ್ತೆ, ನೀವು ನಮ್ಮ ಸರ್ಕಾರ ಬರುತ್ತೆ, ಮಂತ್ರಿ ಆಗ್ತೀರಿ. ಈ ಮಾತನ್ನ ದಟ್ ಯತ್ನಾಳ್ ಅವರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಬಿಜೆಪಿ ವಲಯದ ಒಳಗಡೆ ನಡೀತಿರುವ ಚರ್ಚೆ. ಸೊ ಹಾಗೇನೆ ಈ ಸೋಲಿನ ಸಂಬಂಧಪಟ್ಟ ಹಾಗೆ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಅವರಿಗೆ ವರದಿಯನ್ನ ಸಲ್ಲಿಸೋದು. ವರದಿಯನ್ನ ಸಲ್ಲಿಸಿ ನೋಡಿ, ವಿಜೇಂದ್ರ ಅಸಮರ್ಥ ನಾಯಕ, ಅವರಿಗೆ ಸಾಮರ್ಥ್ಯ ಇಲ್ಲ, ಯಡಿಯೂರಪ್ಪ ಇವರಿಬ್ಬರು ಸೇರಿದ್ರು ಕೂಡ ಅವ್ರಿಗೇನು ಕಿಸಿಯಕ್ಕಾಗಿಲ್ಲ ಅನ್ನುವುದನ್ನ ಪಕ್ಷದ ವರಿಷ್ಠರಿಗೆ ತಿಳಿಸ್ಬೇಕು ಅನ್ನುವ ಒಂದು ಬೃಹತ್ ಗೇಮ್ ಪ್ಲಾನ್ ಸಿದ್ಧ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದನ್ನೇ ವಿಜೇಂದ್ರ ವಿರುದ್ಧದ ಸಂಚು ಅಂತ. ಹಾಗೆ ನೋಡಿದರೆ ಈ ಸಂಚನ್ನ ಇದು ಮೊದಲ ಬಾರಿ ಅವರು ಮಾಡ್ತಾ ಇರೋದಲ್ಲ. ವಿಜೇಂದ್ರ ಅಧ್ಯಕ್ಷರಾದ ದಿನದಿಂದ ಈ ಗುಂಪು ಈ ಕೆಲಸವನ್ನ ಮಾಡ್ತಾ ಇದೆ. ಈ ಗುಂಪಿನಲ್ಲಿ ಎಲ್ಲರೂ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಯತ್ನಾಳ್ ಪಕ್ಷದ ಹೊರಗಡೆ ಇದ್ರೆ, ಪಕ್ಷದ ಒಳಗಡೆ ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಹೀಗೆ ಒಂದು ದೊಡ್ಡ ಗುಂಪೇ ಇದೆ. ಈ ಗುಂಪು ಒಂದು ರೀತಿಯಲ್ಲಿ ದುರ್ಬಲಗೊಂಡಿದೆ ಅಂತ. ಈ ದುರ್ಬಲಗೊಂಡ ಗುಂಪು ಮತ್ತೆ ಶಕ್ತಿಯನ್ನ ಪಡೆಯುವುದಕ್ಕಾಗಿ ಈ ಉಪಚುನಾವಣೆಯನ್ನ ಉಪಯೋಗಿಸಿಕೊಳ್ಳುವುದಕ್ಕೆ ಮುಂದಾಯಿತು ಅನ್ನೋದು ಬಿಜೆಪಿ ಕೆಲವು ನಾಯಕರುಗಳ ಹೇಳಿಕೆ. ಸೊ ಈ ಪರಿಸ್ಥಿತಿಯನ್ನ ಬಳಸ್ಕೋಬೇಕು ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ಕಿತ್ತುಕೊಂಡು ಇನ್ನೊಬ್ಬರಿಗೆ ಸಿಗುವ ಹಾಗೆ ಮಾಡಬೇಕು ಅಂತ. ಈ ಪ್ರಯತ್ನದಲ್ಲಿ ಇನ್ನೂ ಕೆಲವು ನಾಯಕರುಗಳಿದ್ದಾರೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಸೋಮಣ್ಣವರು ಇವತ್ತು ಇದಕ್ಕಿಂತ ಪತ್ರಿಕಾಗೋಷ್ಠಿಯನ್ನ ಕರೆದ್ಬಿಟ್ಟು ಒಂದು ರೀತಿ ತಿಪ್ಪೆ ಸಾರಿಸೋದು ಅಂತಾರಲ್ಲ, ಆ ರೀತಿ ಕೆಲಸವನ್ನು ಮಾಡಿದ್ರು. ಅವ್ರ ಕನೆಕ್ಷನ್ ಇಸ್ ವಿತ್ ಕುಮಾರಸ್ವಾಮಿ ಅವ್ರ ಜೊತೆ. ಕುಮಾರಸ್ವಾಮಿ ಮತ್ತು ಸನ್ಮಾನ್ಯ ಇವರೇನು ಸೋಮಣ್ಣ ಏನಿದ್ದಾರೆ, ಜಾಯಿಂಟ್ ಆಪರೇಷನ್. ಈ ಜಾಯಿಂಟ್ ಆಪರೇಷನ್ ಮೂಲಕ ಇಬ್ರು ಸೇರಿ ಒಂದು ಕಾರ್ಯಾಚರಣೆಯನ್ನ ರೂಪಿಸುವುದಕ್ಕೆ ಮೊದಲಿಂದ ಯೋಚನೆ ಮಾಡಿದ್ರು. ಕುಮಾರಸ್ವಾಮಿಯವರು ಎಟ್ ಎನಿ ಕಾಸ್ಟ್ ತಗೊಂಡೋಗ್ಬಿಟ್ಟು ಸೋಮಣ್ಣವ್ರನ್ನ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷನ ಮಾಡಬೇಕು ಅಂತ ಟ್ರೈ ಮಾಡಿದ್ರು. ಅದು ವರ್ಕೌಟ್ ಆಗಿಲ್ಲ. ಬಿಜೆಪಿ ಒಳಗೆ ಹಾಗೆ ಸುಲಭವಾಗಿ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ, ಅವ್ರು ಎಲ್ಲಾ ರೀತಿಯ ಮಾಹಿತಿಗಳನ್ನು ತರಿಸ್ಕೊತಾರೆ. ಈಸ್ ಎ ವೆರಿ ಡೀಪ್ ರೂಟೆಡ್ ಮ್ಯಾನ್. ಇನ್ನು ಕೆಟ್ಟ ಶಬ್ದದಲ್ಲಿ ಮಾತಾಡಕ್ ಹೋಗಲ್ಲ, ಅವರು ಗೃಹ ಸಚಿವರಾಗಿರೋದ್ರಿಂದ ಮಹಾ ಡೀಪ್ ರೂಟೆಡ್. ಅವ್ರಿಗೆ ಮಾಹಿತಿ ಬಂದಿರ್ತವೆ. ಅವರಿಗೆ ಸೋಮಣ್ಣ ಏನು, ಸೋಮಣ್ಣ ಕನೆಕ್ಷನ್ ಏನು, ಯಾರ ಜೊತೆ ಕನೆಕ್ಷನ್, ಸೋಮಣ್ಣ ಮತ್ತು ಸನ್ಮಾನ್ಯ ಕುಮಾರಸ್ವಾಮಿ ನಡುವಿನ ಸಂಬಂಧ ಏನು, ಆಲ್ ದೀಸ್ ಥಿಂಗ್ಸ್ ಮಾಹಿತಿ ಇದ್ದೇ ಇರುತ್ತೆ ಅವರಿಗೆ, ಕೇಂದ್ರ ಗೃಹ ಸಚಿವರಿಗೆ. ಯಾಕಂದ್ರೆ ಗೃಹ ಸಚಿವರು ಬೇರೆ, ಅವ್ರ ಇಂಟೆಲಿಜೆನ್ಸ್ ಇರುತ್ತೆ.
ಸೊ ಯಾಕಾಗಿ ಮಾಡ್ತಿದ್ದಾರೆ ಅನ್ನೋದು. ಈ ಯತ್ನಗಳನ್ನ ಮಾಡಿದ ಮೇಲೆ ಇವತ್ತು ಇದ್ದಕ್ಕಿದ್ದಾಗೆ ಸೋಮಣ್ಣ ಪತ್ರಿಕಾಗೋಷ್ಠಿ ಕರೀತಾರೆ. ಕರೆದ್ಬಿಟ್ಟು ಬಂಗಾಳದಲ್ಲಿ ಹೇಗಾಯ್ತು, ಬಂಗಾಳ ಕೈತಪ್ಪು ಹೋಗ್ತಾ ಇತ್ತು, ಈ ರೀತಿಯ ಬಾಲಿಶವಾದ ಒಬ್ಬ ಹಿರಿಯ ನಾಯಕನಿಗೆ ಇರಬೇಕಾದ ಕನಿಷ್ಠ ಇಂಟೆಲಿಜೆನ್ಸ್ ಅದು ಇಲ್ಲದಿದ್ದಂತೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋ. ಮತ್ತು ನಾನು ಮಹಾನ್ ಜಾಣ ಅಂತ ತೋರಿಸಿಕೊಳ್ಳೋದಕ್ಕೆ ನಾನು ಯಾರೋ ಒಬ್ಬರನ್ನ ದೂರಲಾರೆ, ಈ ಸೋಲು ಆಗ್ಬಾರ್ದಾಗಿತ್ತು, ಇದು ಯಾರೋ ಒಬ್ಬರ ಜವಾಬ್ದಾರಿ ಅಲ್ಲ, ಇದಕ್ಕೆ ನನ್ನದೂ ಜವಾಬ್ದಾರಿ ಇದೆ. ನಿಮ್ ಜವಾಬ್ದಾರಿ ಇದೆ, ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಣ ನೋಡೋಣ ಅಲ್ವಾ. ಸೊ ಈ ರೀತಿ ಹೇಳುವವರು ಇದ್ದಾರೆ. ಅಂದ್ರೆ ರಾಜ್ಯ ಬಿಜೆಪಿಯ ಒಳಗಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ವಿರೋಧಿಸುವ ಒಂದು ಗುಂಪಿದೆ. ಅವರಿಗೆ ತಮ್ಮ ಕ್ಷೇತ್ರದಲ್ಲಿ ಮತ ತರಿಸ್ಕೊಳ್ಳೋ ಯೋಗ್ಯತೆ ಇದೆಯಲ್ಲ ಗೊತ್ತಿಲ್ಲ. ನೀವು ಯಡಿಯೂರಪ್ಪ ವಿಜಯೇಂದ್ರರನ್ನ ಸಾವ್ಕಾರಕ್ಕೆ ಟೀಕೆ ಮಾಡಬಹುದು, ಆದರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿದವರು. ಅವ್ರ ಹೆಸರು ಹೇಳಿದ್ರೆ ಮತ ಬರ್ತಲ್ಲ. ಯಡಿಯೂರಪ್ಪನವರ ಹೆಸರು ಹೇಳಿದರೆ ಮತ ಸಿಗುತ್ತೆ. ಇವ್ರ ಹೆಸರು ಹೇಳಿದ್ರೆ ಏನ್ ಸಿಗುತ್ತೆ? ಯತ್ನಾಳ್ ಅವರ ಹೆಸರು ಹೇಳಿ ಏನು ಬರೋ ಮತನೂ ಬರಲ್ಲ. ಪ್ರತಾಪ ಸಿಂಹ ಮಾಜಿ ಪತ್ರಕರ್ತರು ಹಾಲಿ ಏನೇನೋ, ಎಲ್ಲಿ ಹೋದ್ರು ಮುಸ್ಲಿಮರನ್ನ ಟೀಕೆ ಮಾಡೋದು, ಬೈಯೋದು, ಜಗಳ ಮಾಡೋದು, ಹೋಗೋದು. ಅದರಿಂದ ಏನ್ ಸಿಗುತ್ತೆ? ಸೊ ಇವು ಎರಡು ಇದರಲ್ಲಿ ಇವ್ರು ಹೇಗೆ ನೋಡಿ ಸ್ಪಾಯಿಲ್ ಮಾಡಿದ್ರು ಅಂತ ಅಂದ್ರೆ, ಒಂದು ಯಡಿಯೂರಪ್ಪನವರನ್ನ ಮತ್ತು ವಿಜೇಂದ್ರ ಅವರನ್ನ ಟೀಕಿಸುವ ಮೂಲಕ, ಬೈಯುವ ಮೂಲಕ ಒಂದು ಅಡ್ವರ್ಸ್ ಆದ ವಾತಾವರಣವನ್ನು ಸೃಷ್ಟಿಸಿದರು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ರಾಜ್ಯ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ ಅವರನ್ನ ಟೀಕಿಸದೇನೆ ಇನ್ನೊಂದು ರೀತಿಯ ವಾತಾವರಣವನ್ನು ಸೃಷ್ಟಿಸಿದರು. ಮೂರನೇದಾಗಿ ಅನಗತ್ಯವಾಗಿ ಮುಸ್ಲಿಮರನ್ನ ಎಳಕ್ ತಂದರು. ಸೊ ಏನು ದಾವಣಗೆರೆ, ನಾನು ಇನ್ನೊಂದು ವಿಶ್ಲೇಷಣೆಯನ್ನು ಹೇಳಿದ್ದೆ, ದಾವಣಗೆರೆಯ ಪರಿಸ್ಥಿತಿಯಿಂದಾಗಿ ಬೇಸರಗೊಂಡಿದ್ದ ಮುಸ್ಲಿಮರು ಬಿಜೆಪಿಗೆ ಮತ ಹಾಕುವ ತೀರ್ಮಾನವನ್ನು ಕೈಗೊಂಡರು. ಹಲವಾರು ಮುಸ್ಲಿಂ ನಾಯಕರುಗಳು ದಾವಣಗೆರೆಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಈ ಎರಡೂ ಕ್ಷೇತ್ರದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಮತಗಳು ಬಿಜೆಪಿಗೆ ಬರ್ತಾ ಇದ್ವು. ಹಾಗೆ ಬಂದ್ರೆ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿಗೆಲ್ಲ ಚಾನ್ಸಸ್ ಇತ್ತು. ಇನ್ನೇನು ಮಾಡ್ಬೇಕಾಗಿರ್ಲಿಲ್ಲ, ಅವ್ರು ಮುಸ್ಲಿಮರನ್ನ ಬೈದೇ ಇದ್ರೆ ಸಾಕಾಗಿತ್ತು. ಯಡಿಯೂರಪ್ಪ ವಿಜಯೇಂದ್ರ ಅವ್ರು ಬೈದೇ ಇದ್ರೆ ಸಾಕಾಗಿತ್ತು. ಸೊ ಚುನಾವಣಾ ಪ್ರಚಾರಕ್ಕೆ ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಗೆ ವಿಫಲವಾಗಿದೆ, ಯಾಕೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸ್ಬೇಕು, ಯಾಕೆ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕಾದ ಕಾರಣಗಳು ಯಾವುದು, ಈ ರೀತಿ ಅವರು ಮಾತನಾಡಿದರೆ ಇಡೀ ವಾತಾವರಣ ಬದಲಾಗ್ಬಿಡ್ತಿತ್ತು. ಆದ್ರೆ ಅವ್ರ ಉದ್ದೇಶ ಅದಾಗಿರ್ಲಿಲ್ವಲ್ಲ. ಅವರ ಮೂಲ ಉದ್ದೇಶ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲ್ಬೇಕು ಅನ್ನೋದೇ ಆಗಿತ್ತಾ? ಬಿಜೆಪಿಯ ಒಳಗಡೆ ಈ ಮಾತು ನಡೀತಾ ಇದೆ. ಹೇಳುವ ಪ್ರಕಾರ ಸೋಲಿಸುವ ಉದ್ದೇಶದಿಂದನೇ ಪ್ರಚಾರಕ್ಕೆ ಹೋದದ್ದು ಅಂತ. ಸೊ ಒಂದು. ಎರಡನೇದಾಗಿ ಅವರ ಶಕ್ತಿ ಇದೆಯಲ್ಲ, ಈ ನಾಯಕರುಗಳಿಗೆ ಯಾವುದೇ ಶಕ್ತಿ ಇಲ್ಲ, ಇವರು ದುರ್ಬಲ ನಾಯಕರು ಅಂತ. ಓನ್ಲಿ ಪತ್ರಿಕಾ ಹೇಳಿಕೆಗಳ ಮೂಲಕ ಬದುಕುವಂಥವ್ರು. ಚಾನಲ್ ಅವ್ರು ಬಂದ ಗೂಟ ಹಿಡಿತಾರೆ, ಅದಕ್ಕೆ ಅದು ಯಾವ ರೀತಿ ವೈರಲ್ ಆದ ಪ್ರಚಾರ ಸಿಗ್ಬೇಕು ಅನ್ನೋದಕ್ಕಾಗಿ ಮುಸ್ಲಿಮರನ್ನ, ಇನ್ನೊಬ್ಬರನ್ನ, ಮತ್ತೊಬ್ಬರನ್ನ ಬೈತಾ ಹೋಗೋದು. ಯಡಿಯೂರಪ್ಪ ಮಹಾನ್ ಭ್ರಷ್ಟರು ಅನ್ನೋದು, ಅವ್ರು ಭ್ರಷ್ಟರು ಹೌದು ಅಲ್ಲೋ ಪ್ರಶ್ನೆ ಅಲ್ಲ, ಇವ್ರೇನ್ ಮಹಾನ್ ಸಾಚಾನ ಇದು ಪ್ರಶ್ನೆ. ನೀವು ಯಾವ ರೀತಿ ಸಾಚ? ನೀವು ಒಂದು ರೀತಿಯ ಈ ಹಿಂದೂ ಜೋಕರ್ ರೀತಿ ಕಾಣ್ತಾರೆ ನನಗೆ ಅವರು. ಅವ್ರಿಡೀ ಇದ್ದಕ್ಕಿದ್ದಾಗಿ ತಲೆಯಿಂದ ಇಲ್ಲಿಂದ ಹಿಡಿದು ಬಿಟ್ಟು ಒಂದು ಕುಂಕುಮ, ಒಂದು ನಾಮ ಇದೆಯಲ್ಲ, ಕೆಳಗಡೆ ಇಳಿದು ಬರುತ್ತೆ, ಬಂದು ಮುಖ ಎಲ್ಲ ದಾಟಿ ಹಿಂಗೆಲ್ಲ ದಾಟಿ ಕೆಳಗಡೆ ಎಲ್ಲಿವರೆಗೆ ಹೋಗುತ್ತಾ ಗೊತ್ತಿಲ್ಲ. ಒಂಥರ ನೋಡುವುದಕ್ಕೆ ಅಸಹ್ಯ. ಮುಖದ ಮೇಲೆ ಆ ರೀತಿ ಎಲ್ಲ ಇಟ್ಕೋತಾರೆ, ಕುಂಕುಮ ಇಟ್ಕೋತಾರೆ, ಇದು ತಪ್ಪಲ್ಲ, ಅದು ಇಟ್ಕೋಬೇಕು. ಸೊ ಹಾಗೇನೆ ನಾಮ ಇಟ್ಕೋತಾರೆ, ತಪ್ಪಲ್ಲ, ವಿಭೂತಿ ಆದ್ರೆ ಹಿಂಗೆ ಇಟ್ಕೋತಾರೆ ಅಲ್ವಾ. ಸೊ ಮೂಲಭೂತವಾಗಿ ಅವರು ಲಿಂಗಾಯತರು ಅಲ್ವಾ, ಲಿಂಗಾಯತರು ವಿಭೂತಿ ಹಚ್ಕೋಬೇಕು. ಹೀಗೆ ಅದನ್ನು ಬಿಟ್ಬಿಟ್ಟು ದಟ್ ಈಗ ಕೋಮುವಾದದ ಸಂಕೇತ ಆದಂತಹ ಈ ನಾಮ ಇದೆಯಲ್ಲ, ಇಲ್ಲಿಂದ ಹಿಡಿದು ಹಿಂಗ್ ಬಂದು ಎಳಕಾಬಿಟ್ಟು ವಿಚಿತ್ರವಾಗಿ ಕಾಣ್ತಾರೆ, ಜೋಕರ್ ಅಂತೆ ಕಾಣ್ತಾರೆ. ಸೊ ಇಂತಹ ಒಂದು ಪಡೆ ಏನಿದೆ, ಈ ಪಡೆ ಇಡೀ ಬಿಜೆಪಿ ಗೆಲ್ಲಬೇಕಾದ ಸಾಧ್ಯತೆ ಇತ್ತಲ್ಲ, ಆ ಸಾಧ್ಯತೆಯನ್ನು ನಾಶಪಡಿಸಿದ್ರು. ಇದಕ್ಕೆ ಕಾಂಗ್ರೆಸ್ನಲ್ಲಿ ಏನಿಂದ ಅವರಿಗೆ ಇದು ಸಿಕ್ಕಿತ್ತೋ ಗೊತ್ತಿಲ್ಲ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಬಗ್ಗೆ ಸಿಎಂ ಜೊತೆಗೆ ಯತ್ನಾಳ್ ಬಹಳ ಚೆನ್ನಾಗಿದ್ದಾರೆ. ಅವರು ಸಿದ್ದರಾಮಯ್ಯನವರ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಬಹಳ ಸಂದರ್ಭದಲ್ಲಿ ಇನ್ವಾಲ್ವ್ ಆದವರು. ಸೊ ಕಾಂಗ್ರೆಸ್ ಜೊತೆಗೆ ಒಂದು ಕ್ರಾಸ್ ಕನೆಕ್ಷನ್ ಕೂಡ ಇದೆ ಅವರಿಗೆ.
ಅವರಿಗೆ ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಹೊಗಳಿ ಕಾಂಗ್ರೆಸ್ ಒಳಗಡೆ ಡಿ ಕೆ ಶಿವಕುಮಾರ್ನ ತೆಗಳುವುದು, ಅದಕ್ಕೆ ಅವರು ಇನ್ವಾಲ್ವ್ ಆಗ್ತಾರೆ. ಹೀಗೆ ಬೇರೆ ಬೇರೆ ರೀತಿ ಯಾರ್ಯಾರೋ ಏಜೆಂಟ್ರನ್ನಾಗಿ ಈ ಯತ್ನಾಳ್ ಕೆಲಸ ಮಾಡೋರಿದಾರಲ್ಲ, ಅವ್ರು ಹಿಂದೂ ಹುಲಿನ ಅಲ್ವೇ ಅಲ್ಲ. ಇಸಿ ಹುಲಿಯ ಚರ್ಮವನ್ನ ಹೊದ್ಕೊಂಡಿದ್ದಾರೆ ಅಷ್ಟೇ, ಹುಲಿಯ ಚರ್ಮವನ್ನ ಅವ್ರು ಹೊದ್ಕೊಂಡಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಎದುರುಗಡೆ ಸಿಂಹ ಅಂತ ಇಟ್ಕೊಂಡಿದ್ದಾರೆ. ಸಿಂಹವಾಗಿ ಅಲ್ಲ, ಸಿಂಹದ ಯಾವುದು ಸಿಂಹನೂ ಅಲ್ಲ ಹುಲಿನೂ ಅಲ್ಲ, ಪೇಪರ್ನವ್ರು ಅವ್ರಿಗೆ ಹೆಸರು ಕೊಡೋದಷ್ಟೇ. ಇವ್ರಿಗೆ ಮಾಧ್ಯಮದವ್ರಿಗೆ ಏನಾರಬೇಕು, ಹಿಂದೂ ಹುಲಿ, ಸಿಂಹ ಗರ್ಜಿಸುತ್ತಿದೆ, ಸಿಂಹ ಬದನೆಕಾಯಿ ಗರ್ಜನೆ, ಎಂಥದೂ ಇಲ್ಲ. ಕಂಡಲ್ಲಿ ಹೋಗಿ ಅಲ್ಪಸಂಖ್ಯಾತನ ಬೈಯೋದಷ್ಟೇ ಏಜೆಂಡ. ಜೊತೆಗೆ ಪಕ್ಷದ ಒಳಗಡೆ ಇಂಥ ಚಟುವಟಿಕೆಯ ಮೂಲಕ ಪಕ್ಷವನ್ನ ದುರ್ಬಲಗೊಳಿಸೋದು. ಬಿಜೆಪಿಯನ್ನ ಬಹುಮಟ್ಟಿಗೆ ದುರ್ಬಲಗೊಳಿಸ್ತಾ ಇರುವುದು ಇದೇ ಪಡೆ ಅಂತ. ಅವರ ಉದ್ದೇಶ ಏನು ಅನ್ನೋದು ಒಂದಾದ್ರೆ, ಎರಡನೇದಾಗಿ ಕಾಂಗ್ರೆಸ್ ಪಕ್ಷದಿಂದ ಇವರು ಎಲ್ಲೂ ಸುಪಾರಿ ಪಡೆದಿರಬೇಕು. ಕಾಂಗ್ರೆಸ್ ಪಕ್ಷದಿಂದ ಸುಪಾರಿ ಪಡೆದು ಇವತ್ತಿನ ರಾಜಕಾರಣದಲ್ಲೇ ನಡೆಯುತ್ತೆ. ಯಾರಿಗೆ ಸುಪಾರಿ ಕೊಡ್ತಾರೆ, ಯಾರು ಸುಪಾರಿ ಪಡಿತಾರೆ ಗೊತ್ತಿಲ್ಲ, ಅಂಥದ್ದು ಇದ್ದಂತ ಕಾಣುತ್ತೆ. ಇನ್ನು ನೋಡಿ, ಈಗ ಆಯ್ತಲ್ವಾ, ಈಗ ಎಲ್ಲರೂ ಕೂಡ ಇವರೆಲ್ಲ ಸೇರ್ಕೊಬಿಟ್ಟು ಡೆಲ್ಲಿಗೆ ಪುಸುಕ್ ಅಂತ ಹೊರಡ್ತಾರೆ. ಅಲ್ಲಿ ಯಾರು ನಾಯಕರು ಸಿಗ್ತಾರೆ ನೋಡ್ತಾರೆ, ಹೋಗ್ಬಿಟ್ಟು ಯಾರ ಹತ್ರ ಒಂದು ಅರ್ಜಿ ಗಿರ್ಜಿ ರೆಡಿ ಮಾಡಿಸ್ಕೊತಾರೆ, ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ. ಅದು ಕೊಟ್ಬಿಟ್ಟು, ಓ ನೋಡ್ರಿ ಹೀಗೆ ಮಾಡ್ಬಿಟ್ರು, ಅಪ್ಪ ಮಗ ಎತ್ ಒಗಿರಿ ಅಂತ ಹೇಳ್ಬಿಟ್ಟು ಹುಯಿಲೆಬ್ಬಿಸ್ತಾರೆ. ಒಂದೆರಡು ಪತ್ರಿಕಾಗೋಷ್ಠಿ ಮಾಡ್ತಾರೆ, 4 ಸುದ್ದಿ ಪ್ಲಾಂಟ್ ಮಾಡ್ತಾರೆ. ಸೊ ಇಲ್ಲಿ ಬಂದರೆ ಚುನಾವಣೆಗೆ 4 ಜನ ಕರ್ನಾಟಕದಲ್ಲಿ ಬೆಂಬಲ ಕೊಡೋರಿಲ್ಲ. ನೋಡ್ತಾ ಇರಿ, 2028ರಲ್ಲಿ ಹಿಂದೂ ಸರ್ಕಾರ ಬರುತ್ತೆ. ಈಗಿರೋ ಸರ್ಕಾರಗಳು ಏನು, ಪಾಕಿಸ್ತಾನ ಸರ್ಕಾರನ ಅಥವಾ ಮಂಗಳ ಲೋಕದ ಸರ್ಕಾರನ? ಹಿಂದೂ ಸರ್ಕಾರ ಬರುತ್ತೆ, ಹಿಂದೂ ಸರ್ಕಾರ ಬರುತ್ತೆ. ಈ ರೀತಿ ಪ್ರಚಾರಗಳನ್ನು ಮಾಡ್ತಾ ಜನರನ್ನ ಪ್ರಚೋದಿಸ್ತಾ ತಾವಿದ್ದ ಮನೆಗೆ ಬೆಂಕಿ ಹಚ್ಚುವ 3ನೇ ದರ್ಜೆಯ ರಾಜಕಾರಣವನ್ನ ಇವರು ಮಾಡ್ತಿದ್ದಾರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.